ರಾಘವೇಂದ್ರ ಧಾರಾವಾಹಿ ನೋಡುಗರಿಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಈಗ ವೆಂಕಟನಾಥ ಸರಸ್ವತಿಯ ಒಂದು ಕಲ್ಯಾಣೋತ್ಸವವನ್ನ ನೋಡಿರ್ತಾರೆ. ತುಂಬಾ ಚೆನ್ನಾಗಿ ಧಾರಾವಾಹಿ ಕೂಡ ಬಂದಿದೆ. ನಿರ್ದೇಶಕ ನವೀನ್ ಕೃಷ್ಣ ಅವರ ಸಾರಥ್ಯದಲ್ಲಿ ಸಕ್ಕದಾಗಿ ಜನರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಮುಂಚೆ ಪ್ರತಿದಿನ ಬರ್ತಾ ಇತ್ತು, ಬಟ್ ಈಗ ವೀಕೆಂಡ್ ಮಾಡಿದ್ದಾರೆ. ಶನಿವಾರ ಭಾನುವಾರ 1 ಗಂಟೆಗಳ ಕಾಲ ಸಂಚಿಕೆ 2 ದಿವಸ ಬರುತ್ತೆ. ಎಲ್ಲರೂ ಕೂಡ ನೋಡಿ ಖುಷಿ ಪಟ್ರು. ಈ ಒಂದು ಕ್ಷಣಕ್ಕಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಿದ್ದು ವೆಂಕಟನಾಥ ಮತ್ತು ಸರಸ್ವತಿಯ ಒಂದು ಮದುವೆನ ನೋಡ್ಬೇಕು ಅಂತ ಜನರು ಕೂಡ ನೋಡಿ ಕಣ್ತುಂಬಿಕೊಂಡಿದ್ದಾರೆ. ಅದ್ಭುತವಾಗಿ ಕೂಡ ಸಂಚಿಕೆ ಬಂತು. ಮದುವೆ ಕ್ಷಣ ಎಲ್ಲವೂ ಕೂಡ ಸಖತ್ತಾಗಿ ಪ್ರಸಾರ ಆಗಿದೆ. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಧಾರಾವಾಹಿನ ಇಷ್ಟಪಟ್ಟು ನೋಡ್ತಿರುವಂತಹ ಕಾರಣ ಒಂದೊಳ್ಳೆ TRP ಅನ್ನು ಸಹ ಪಡೆದುಕೊಂಡಿದೆ ಈ ಒಂದು ಅದ್ಭುತವಾದಂತಹ ಧಾರಾವಾಹಿ. ಸೊ ಮುಂದೆ ಏನಾಗುತ್ತೆ ಕಾದು ನೋಡ್ಬೇಕು. ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ರೋಚಕತೆ ಜಾಸ್ತಿ ಆಗಿದೆ. ಈಗ ಮದುವೆ ಆಯ್ತು, ಸೊ ವೆಂಕಟನಾಥ ಮತ್ತೆ ಸರಸ್ವತಿಯ ಒಂದು ನೆಕ್ಸ್ಟ್ ಸ್ಟೋರಿ ಏನಾಗ್ಬೋದು ಅಂತ ರಾಘವೇಂದ್ರ ಮಹಾತ್ಮ ಧಾರಾವಾಹಿನ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಹೆಚ್ಚಾಗಿದೆ. ಸಖತ್ತಾಗಿ ಶೂಟಿಂಗ್ ಕೂಡ ನಡೀತಿದೆ. ಕೊಟ್ಟಂತ ಎಲ್ಲಾ ಪಾತ್ರಧಾರಿಗಳು ಕೂಡ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇದರಲ್ಲಿ ವೆಂಕಟನಾಥ ಪಾತ್ರವನ್ನ ಮಾಡ್ತಿರುವಂತ ಇವರ ನಿಜವಾದ ಹೆಸರು ಶ್ರೇಯಸ್ ಅಂತ, ಇನ್ನ ಸರಸ್ವತಿಯ ಪಾತ್ರವನ್ನ ಮಾಡ್ತಿರುವಂತ ಇವರ ನಿಜವಾದ ಹೆಸರು ಪುಣ್ಯ ಅಂತ, ಗೋಪಿಕಾಂಬ ಅಂದ್ರೆ ವೆಂಕಟನಾಥ ತಾಯಿಯ ಪಾತ್ರವನ್ನ ಮಾಡ್ತಿರುವಂತ ಇವರ ನಿಜವಾದ ಹೆಸರು ಶ್ರೀಲತಾ ಅಂತ. ಸೊ ಹೀಗೆ ಪ್ರತಿಯೊಬ್ರು ಸಹ ಇಲ್ಲಿ ಕಲಾವಿದರು ತುಂಬಾನೇ ಫೇಮಸ್ ಆಗಿದ್ದಾರೆ, ಹೆಸರುವಾಸಿಯಾಗಿದ್ದಾರೆ. ಜನರಂತೂ ಧಾರಾವಾಹಿಯ ಬಾಯಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಎಲ್ಲಾ ಪಾತ್ರಧಾರಿಗಳ ಹೆಸರನ್ನು ಸಹ ತಿಳ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಜನಪ್ರಿಯತೆ ಸಿಕ್ಕಿದೆ ಈ ಒಂದು ಧಾರಾವಾಹಿಯ ಮೂಲಕ.